सभी को नमस्कार। हम सब भारतीय हैं। भारतीय नागरिक होने के नाते हमारे कुछ मूल कर्तव्य हैं जिसको हमें पालन करना चाहिए। वे मूल कर्तव्य कौन कौन से हैं, इसे हम आज के पाठ नागरिक के कर्तव्य में जानकारी प्राप्त करेंगे। ಎಲ್ಲರಿಗೂ ನಮಸ್ಕಾರ ಮಕ್ಕಳೇ, ನಾವೆಲ್ಲರೂ ಭಾರತೀಯರು. ಭಾರತೀಯ ನಾಗರಿಕರಾದ ನಾವು ಕೆಲವು ಮೂಲ ಕರ್ತವ್ಯಗಳನ್ನು ಪಾಲಿಸಬೇಕಾಗುತ್ತದೆ. ಆ ಮೂಲ ಕರ್ತವ್ಯಗಳು ಯಾವುವು ಅನ್ನುವುದನ್ನು ನಾವು ಇಂದು ನಾಗರಿಕೆ ಕರ್ತವ್ಯ ಅನ್ನುವ ಪಾಠದಿಂದ ತಿಳಿದುಕೊಳ್ಳೋಣ. ಬನ್ನಿ. नागरिक कर्तव्य। गर्मी की छुट्टियाँ। हिंदी शिक्षिका मीना मैडम ने समुदाय भवन में 15 दिवसीय एक कार्य शिविर आयोजित किया है। कविता वाचन, कविता रचना, नाटक प्रदर्शन, संभाषण कौशल, टेराकोटा गुड़िया बनाना इत्यादि कार्यक्रम यहाँ आयोजित हैं। गर्मी की छुट्टियाँ, गर्मी ಅಂದರೆ ಸಮ್ಮರ್, ಬೇಸಿಗೆಯ, छुट्टियाँ ಅಂದರೆ ರಜೆಗಳು, ಬೇಸಿಗೆಯ ರಜಾ ದಿನಗಳು, ಸಮ್ಮರ್ ವೆಕೇಷನ್. ಬೇಸಿಗೆಯ ರಜಾ ಇತ್ತುವಾಗ ಹಿಂದಿ ಶಿಕ್ಷಿಕಾ ಮೀನಾ ಮೇಡಮ್, ಹಿಂದಿ ಶಿಕ್ಷಕಿ ಮೀನಾ ಮೇಡಮ್ ಸಮುದಾಯ ಭವನ ಮೇ, ಸಮುದಾಯ ಭವನದಲ್ಲಿ 15 ದಿವಸೀಯ 15 ದಿನಗಳಿಗಾಗಿ ಏಕ್ ಕಾರ್ಯ ಶಿಬಿರ ಆಯೋಜಿತ್ ಕಿಯಾ ಹೇ, ಒಂದು ಕಾರ್ಯ ಶಿಬಿರವನ್ನು ಆಯೋಜಿತ್ ಅಂದರೆ ಆರ್ಗನೈಸ್, ಏರ್ಪಾಡು ಮಾಡಿದ್ದರು. ಅದರಲ್ಲಿ ಕವಿತಾ ವಾಚನ್, ಕವಿತಾ ವಾಚನ, ಕವಿತೆಯನ್ನು ಹಾಡುವುದು, ಕವಿತಾ ರಚನಾ, ಕವಿತೆಯನ್ನು ಬರೆಯುವುದು, ನಾಟಕ ಪ್ರದರ್ಶನ್, ನಾಟಕವನ್ನು ಪ್ರದರ್ಶಿಸುವುದು, ಸಂಭಾಷಣ್ ಕೌಶಲ್, ಸಂಭಾಷಣೆಯ ಕೌಶಲ್ಯ, ಟೇರಾಕೋಟಾ ಗುಡಿಯಾ ಬನಾನಾ, ಟೇರಾಕೋಟಾ ಅಂದರೆ ಸೂತ್ರದ ಬೊಂಬೆಗಳನ್ನು ಮಾಡುವುದು ಇತ್ಯಾದಿ ಮುಂತಾದವು ಕಾರ್ಯಕ್ರಮ ಆಯೋಜಿತ ಹೇ, ಮುಂತಾದ ಕಾರ್ಯಕ್ರಮಗಳನ್ನು ಅಲ್ಲಿ ಏರ್ಪಡಿಸಲಾಗಿತ್ತು. शुक्रवार का दिन, अंदु शुक्रवार. आज का संभाषण कौशल विकसन है. अंदिन संभाषणे विषय कौशल विकसन. विकसन ಅಂದರೆ ಅದನ್ನು ವಿಕಸಿತಗೊಳಿಸುವುದು, ಸ್ಕಿಲ್ ಡೆವಲಪ್ಮೆಂಟ್. इसमें भाग लेने के लिए, ಇದರಲ್ಲಿ ಭಾಗವಹಿಸಲು, ಟು ಪಾರ್ಟಿಸಿಪೇಟ್ ಇನ್ ದಿಸ್, छात्र बड़ी तत्परता से मीना मैडम की प्रतीक्षा में बैठे हैं. छात्र ಅಂದರೆ ಏನು, ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು. ಬಡಿ ಬಹಳ, ತತ್ಪರತಾ ಸೆ, ತತ್ಪರತಾ ಅಂದರೆ ಕುತೂಹಲದಿಂದ, ಮೀನಾ ಮೇಡಮ್ ಕಿ ಪ್ರತೀಕ್ಷಾ ಮೇ ಬೇಠೆ ಥೆ, ಮೀನಾ ಮೇಡಮ್ಮಿನ ಪ್ರತೀಕ್ಷಾ ಅಂದರೆ ಕಾಯುತ್ತಾ ಕುಳಿತಿದ್ದರು, ಬೇಠೆ ಹೇ ಕುಳಿತಿದ್ದರು. ಮೀನಾ ಮೇಡಮ್ ಆಕರ್ ಬೋರ್ಡ್ ಪರ್ ಲಿಖ್ತಿ ಹೇ, ಮೀನಾ ಮೇಡಮ್ ಬಂದು ಬೋರ್ಡ್ ಮೇಲೆ ಬರೆದ್ರು. ಏನು, ಸಂಭಾಷಣ್ ಕಾ ವಿಷಯ, ಸಂಭಾಷಣೆಯ ವಿಷಯ ನಾಗರಿಕೋಂಕೆ ಮೂಲ ಕರ್ತವ್ಯ, ನಾಗರಿಕರ ಮೂಲ ಕರ್ತವ್ಯ, ದ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಜನ್ಸ್. सभी छात्र छात्रा एक साथ हाथ उठाते हैं. सभी ಛಾತ್ರ ಛಾತ್ರ, ಇಲ್ಲಿ ನೋಡಿ, ಇದು ಗಮನ ಇಟ್ಟು, ಛಾತ್ರ ಅಂದರೆ ವಿದ್ಯಾರ್ಥಿ, ಛಾತ್ರ ಅಂದರೆ ವಿದ್ಯಾರ್ಥಿನಿ. ಸಭಿ ಛಾತ್ರ ಛಾತ್ರ, ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಏಕ್ ಸಾಥ್ ಒಟ್ಟಿಗೆ, ಅಟ್ ಒನ್ಸ್ ಒಟ್ಟಿಗೆ, ಹಾತ್ ಉಠಾತೆ ಹೇ ಕೈಯನ್ನು ಎತ್ತುತ್ತಾರೆ. ಅವ್ರು ಕಹತೆ ಹೇ ಹೇಳುತ್ತಾರೆ, ಮೈ ಬೋಲೂಂಗಿ, ನಾನು ಹೇಳ್ತೀನಿ ಅಂತ ತಮ್ಮ ಕೈಗಳನ್ನು ಮೇಲೆ ಎತ್ತುತ್ತಾರೆ. ಮೀನಾ, ಟಹರೋ, एक एक करके मैं पूछूंगी तब बताओ. टहरो, निल्ली. एक एक करके ಅಂದರೆ 1 by 1, ಒಬ್ಬೊಬ್ಬರಾಗಿ, ಮೈ ಪೂಚುಂಗಿ ನಾನು ಕೇಳ್ತೀನಿ, ತಬ್ ಬತಾವೋ ಆಗ ತಿಳಿಸಿ. ಅಕುಲ್, ಮೇಡಮ್
एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. ಅಕುಲ್ ಅನ್ನುವ ವಿದ್ಯಾರ್ಥಿ ಹೇಳ್ತಾನೆ, ಮೇಡಮ್ ಏಕ್ ನಾಗರಿಕ್ ಕಿ ಹೈಸಿಯತ್ ಸೆ, ಒಬ್ಬ ನಾಗರಿಕನಾಗಿ, ಹೈಸಿಯತ್ ಅಂದರೆ ತನ್ನ ನಾಗರಿಕನ ಯೋಗ್ಯತೆಯಿಂದ, ಹಮೆ ಅಪ್ನೆ ದೇಶಕ್ಕೆ, ನಾವು ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗಾನ, ರಾಷ್ಟ್ರೀಯ ತ್ಯೋಹಾರ್ ಅಂದರೆ ರಾಷ್ಟ್ರೀಯ ಹಬ್ಬಗಳು ಆದಿ ಮುಂತಾದವುಗಳ ಆದರ್ ಕರ್ನಾ ಚಾಹಿಯೆ. ಆದರ್ ಅಂದರೆ ಗೌರವಿಸಬೇಕು. ನಾವು ಭಾರತೀಯ ನಾಗರಿಕರಾಗಿ ನಮ್ಮ ರಾಷ್ಟ್ರಧ್ವಜವನ್ನು, ನಮ್ಮ ರಾಷ್ಟ್ರಗಾನವನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಗೌರವಿಸಬೇಕು. ಮೀನಾ, ಸಹಿ ಕಹಾ. ಸಹಿ ಅಂದರೆ ನಿಜ, ಕರೆಕ್ಟ್, ಸರಿಯಾಗಿ ಹೇಳಿದೆ. ಸಲ್ಮಾ, ಅಬ್ ತುಮ್ ಬತಾವೋ. ಸಲ್ಮಾ, ಈಗ ನೀನು ಹೇಳು. ಸಲ್ಮಾ, ಪ್ರಕೃತಿ ಹಮಾರಿ ಮಾತಾ ಹೇ, इसलिए हमें प्राकृतिक संसाधनों का अपव्यय करना नहीं चाहिए. अपने पर्यावरण को स्वच्छ रखना भी हमारा दायित्व है. ಸಲ್ಮಾ ಅನ್ನುವ ವಿದ್ಯಾರ್ಥಿನಿ ಹೇಳ್ತಾಳೆ, ಪ್ರಕೃತಿ ಹಮಾರಿ ಮಾತಾ ಹೇ, ಪ್ರಕೃತಿ ನಮ್ಮ ತಾಯಿ. ಇಸ್ಲಿಯೇ ಆದ್ದರಿಂದ, ಹಮೆ ನಾವು ಪ್ರಾಕೃತಿಕ್ ಸಂಸಾಧನೋಂಕು ಅಂದರೆ ಪ್ರಕೃತಿಯ ಸಂಪತ್ತುಗಳನ್ನು, ಅಪವ್ಯಯ ಅಂದರೆ ವ್ಯರ್ಥವಾಗಿ, ದುರುಪಯೋಗ, ಕರ್ನಾ ನಹಿ ಚಾಹಿಯೇ ನಾವು ನಮ್ಮ ಪ್ರಕೃತಿಯ ಸಂಸಾಧನೆಗಳನ್ನು ಅಪವ್ಯಯ ಅಂದರೆ ದುರುಪಯೋಗ ಪಡಿಸ್ಕೋಬಾರ್ದು, ಅದನ್ನು ವ್ಯರ್ಥ ಮಾಡಬಾರ್ದು. ಅಪನೆ ಪರ್ಯಾವರಣಕ್ಕೂ, ಪರ್ಯಾವರಣ ಅಂದರೆ ಪರಿಸರ, ಎನ್ವೈರ್ಮೆಂಟ್, ನಮ್ಮ ಪರಿಸರವನ್ನು ಸ್ವಚ್ಛ ರಖ್ನಾ ಭಿ ಸ್ವಚ್ಛವಾಗಿ ಇಡುವುದು, ಭಿ ಅಂದರೆ ಸಹ, ಹಮಾರ ದಾಯಿತ್ವ ಹೇ, ದಾಯಿತ್ವ ಅಂದರೆ ಹೊಣೆಗಾರಿಕೆ, ಜವಾಬ್ದಾರಿ. ಆಗ ಮೀನಾ ಮೇಡಮ್ ಹೇಳ್ತಾರೆ, ನೀಲಿಮಾ ತುಮ್ ಕ್ಯಾ ಕಹನಾ ಚಾಹತಿ ಹೋ. ನೀಲಿಮಾ, ನೀನು ಕ್ಯಾ ಕಹನಾ ಏನು ಹೇಳಬೇಕು ಅಂತ, ಚಾಹತಿ ಹೋ ಇಷ್ಟಪಡ್ತೀಯಾ, ಏನು ಹೇಳಬೇಕು ಅಂತ ಇದೆಯಾ. ನೀಲಿಮಾ, ಮೇಡಮ್ देश के प्रति गौरव का भाव रखना एवं देश की एकता और अखंडता को कायम रखना हमारा कर्तव्य है. ನೀಲಿಮಾ ವಿದ್ಯಾರ್ಥಿನಿ ಹೇಳ್ತಾಳೆ, ಮೇಡಮ್ ದೇಶಕ್ಕೆ ಪ್ರತಿ ಅಂದರೆ ಅಬೌಟ್ ಬಗ್ಗೆ, ದೇಶದ ಬಗ್ಗೆ, ಗೌರವ ಕಾ ಭಾವ್ ರಖ್ನಾ ಗೌರವದ ಭಾವನೆಯನ್ನು ಇಡುವುದು, ಏವಂ ಅಂದರೆ ಮತ್ತು, ದೇಶ್ ಕಿ ಏಕತಾ ದೇಶದ ಏಕತಾ ಅಂದರೆ ಒಗ್ಗಟ್ಟು, ದೇಶದ ಒಗ್ಗಟ್ಟು, ಔರ್ ಮತ್ತು, ಅಖಂಡತಾಕೋ ಅಖಂಡತೆಯನ್ನು, ಕಾಯಂ ರಖ್ನಾ ಅಂದರೆ ಶಾಶ್ವತವಾಗಿ ಇಡುವುದು, ಕಾಪಾಡುವುದು, ಹಮಾರ ಕರ್ತವ್ಯ ಹೇ ನಮ್ಮ ಕರ್ತವ್ಯ. ಮೀನಾ, तुम्हारा विचार बिल्कुल सही है. अनवर, तुम कुछ कहने को उतावले दिख रहे हो. ಆಗ ಶಿಕ್ಷಕಿ ಮೀನಾ ಹೇಳ್ತಾರೆ, ತುಮ್ಹಾರ ವಿಚಾರ ನಿನ್ನ ವಿಚಾರ, ಬಿಲ್ಕುಲ್ ಅಂದರೆ ಎಕ್ಸ್ಟ್ರೀಮ್ಲಿ, ನಿಜವಾಗ್ಲೂ, ಖಂಡಿತವಾಗಿ, ಸಹಿ ಹೇ ನಿಜ. ಅನ್ವರ್, ತುಮ್ ಕುಚ್ ಕಹನೆ ಕೋ. ಅನ್ವರ್, ನೀನು ಏನೋ ಹೇಳುವುದಕ್ಕೆ, ಉತಾವಲೆ ದಿಕ್ ರಹೆ ಹೋ ಏನೋ ಹೇಳುವುದಕ್ಕೆ ಕುತೂಹಲ ಪಡೆಯುವ ಥರ ಕಾಣಿಸ್ತಾ ಇದೆಯಲ್ಲ. अनवर, हाँ मैडम, मैं कहना चाहता हूँ कि समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग पर आधारित सभी भेदभावों से दूर रहना चाहिए. हाँ मैडम, ಹೌದು ಮೇಡಮ್, ಮೈ ಕಹನಾ ಚಾಹತಾ ಹೂँ, ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಸಮಸ್ತ ಅಂದರೆ ಇಡೀ ದೇಶವಾಸಿಯೋಂಕೆ ದೇಶವಾಸಿಗಳ ಪ್ರತಿ ಬಗ್ಗೆ ಭಾಯಿಚಾರೆ ಕ ಭಾವ್ ರಖ್ನಾ ಇಡೀ ದೇಶವಾಸಿಗಳ ಬಗ್ಗೆ ಭಾಯಿಚಾರ ಅಂದರೆ ಸಹೋದರತನದ ಭಾವ್ ರಖ್ನಾ ಭಾವನೆ ಇಡುವುದು, ಔರ್ ಜಾತಿ, ಧರ್ಮ, ಭಾಷಾ, ಪ್ರದೇಶ, ವರ್ಗದ ಬಗ್ಗೆ,
ಆಧಾರಿತ ಸಭಿ ಎಲ್ಲ ಭೇದ ಭಾವೋं से ಭೇದ ಭಾವಗಳಿಂದ ದೂರ रहना चाहिए ದೂರ ಇರಬೇಕು. मीना 100% सही बात अनवर कोई और कुछ कहना चाहता है. 100% ಅಂದರೆ 100% ಅಂತ, 100ಕ್ಕೆ 100%, ಫೀಸದಿ ಅಂದರೆ ಪರ್ಸೆಂಟ್, 100% ಸಹಿ ಬಾತ್ ಅನ್ವರ್, ಸರಿಯಾದ ಮಾತು ಹೇಳಿದೆ ಅನ್ವರ್. ಕೊಯ್ ಔರ್ ಇನ್ನು ಯಾರಾದರೂ ಕುಚ್ ಕಹನಾ ಚಾಹತಾ ಹೇ, ಏನಾದರೂ ಹೇಳಬೇಕು ಅಂತ ಇದ್ದೀರಾ. ಜಾರ್ಜ್ वैज्ञानिक दृष्टिकोण और सुधार की भावना का विकास करना भी नागरिक का कर्तव्य होता है ना ಮೇಡಮ್. ವೈಜ್ಞಾನಿಕ ದೃಷ್ಟಿಕೋನದಿಂದ और ಮತ್ತು ಸುಧಾರ್ ಕಿ ಭಾವನಾಕ ಸುಧಾರಣೆಯ ಭಾವನೆಯ ವಿಕಾಸ್ ಅಂದರೆ ವಿಕಸನ, ಕರ್ನಾ ಭಿ ಮಾಡುವುದು ಸಹ ನಾಗರಿಕ ಕರ್ತವ್ಯ ಹೋತಾ ಹೇ, ನಾಗರಿಕನ ಕರ್ತವ್ಯ ಆಗುತ್ತದೆ ಅಲ್ವಾ ಮೇಡಮ್. मीना हाँ भाई, हाँ जज. दृष्टिकोण और सुधार की भावना का विकास करना भी नागरिक का कर्तव्य होता है ना ಮೇಡಮ್. वैज्ञानिक ದೃಷ್ಟಿಕೋನದಿಂದ और सुधार की भावना का ಮತ್ತು ಸುಧಾರಣೆಯ ಭಾವನೆಯ ವಿಕಾಸ ಮಾಡುವುದು ನಾಗರಿಕನ ಕರ್ತವ್ಯ ಆಗುತ್ತದೆ ಹೋತಾ ಹೇ ನಾ ಮೇಡಮ್ ಅಂದ್ರೆ ಅಲ್ವಾ ಮೇಡಮ್. मीना हाँ जर्ज, हौदु जार्ज. इतना ही नहीं, देश की रक्षा के लिए कटिबद्ध रहना, सार्वजनिक संपत्ति को सुरक्षित रखना, व्यक्तिगत और सामूहिक दृष्टि से देश के उत्कर्ष के लिए सतत प्रयत्नशील रहना इत्यादि भी हमारे कर्तव्य हैं. मीना हाँ जर्ज, इतना ही नहीं, इष्टे अಲ್ಲ, देश की रक्षा के लिए ದೇಶದ ರಕ್ಷಣೆಗಾಗಿ ಕಟಿಬದ್ಧ ಅಂದರೆ ಎವರ್ ರೆಡಿ ಅಂತ, ಯಾವಾಗಲೂ ಸಿದ್ಧವಾಗಿರುವುದಕ್ಕೆ ಕಟಿಬದ್ಧ ಅಂತ ಹೇಳ್ತಾರೆ. ಸಾರ್ವಜನಿಕ ಸಂಪತ್ತಿಯನ್ನು ಸುರಕ್ಷಿತ ರಖ್ನಾ, ಅದನ್ನು ಕಾಪಾಡುವುದು, ಸುರಕ್ಷಿತವಾಗಿ ಇಡುವುದು. ವ್ಯಕ್ತಿಗತ ಅಂದರೆ ಪರ್ಸನಲ್, ವ್ಯಕ್ತಿಗತ और सामूहिक दृष्टि से ಸಾಮೂಹಿಕ ದೃಷ್ಟಿಯಿಂದ ದೇಶಕ್ಕೆ ಉತ್ಕರ್ಷ के लिए, ಉತ್ಕರ್ಷ ಅಂದರೆ ಪ್ರಗತಿ, ಪ್ರೋಗ್ರೆಸ್, ದೇಶದ ಪ್ರಗತಿಗಾಗಿ, ಸತತ ಅಂದರೆ ನಿರಂತರ, ಒಂದೇ ಸಮನೆ, ಪ್ರಯತ್ನಶೀಲ್ ರಹನಾ ಪ್ರಯತ್ನ ಮಾಡುವುದು, ಇತ್ಯಾದಿ ಭಿ ಮುಂತಾದವುಗಳು ಎಲ್ಲವೂ ಸಹ, ಭಿ ಅಂದರೆ ಸಹ, ಹಮಾರೆ ಕರ್ತವ್ಯ ಹೇ ನಮ್ಮ ಕರ್ತವ್ಯ. ಸ್ಟೆಲ್ಲಾ हमें अपनी संस्कृति और गौरवशाली परंपरा का सम्मान करना है. हमें अपनी संस्कृति और गौरवशाली परंपरा का सम्मान करना है. संविधान के नियमों का पालन भी करना है. ಸ್ಟೆಲ್ಲಾ ಅನ್ನುವ ವಿದ್ಯಾರ್ಥಿನಿ ಹೇಳುತ್ತಾಳೆ, ಹಮೆ ನಾವು अपनी संस्कृति ನಮ್ಮ ಸಂಸ್ಕೃತಿ और ಗೌರವಶಾಲಿ ಪರಂಪರೆಯನ್ನು ಸಮ್ಮಾನ್ ರಖ್ನಾ ಹೇ, ಅದನ್ನು ನಾವು ಸನ್ಮಾನ ಮಾಡಬೇಕು, ಗೌರವಿಸಬೇಕು. ಸಂವಿಧಾನಕ್ಕೆ ನಿಯಮೋಂಕೋ ಸಂವಿಧಾನದ ನಿಯಮಗಳನ್ನು ಪಾಲನ್ ಭಿ ಕರ್ನಾ ಚಾಹಿಯೇ, ಸಂವಿಧಾನದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಈಗ ಬಿಂದು ಅನ್ನೋ ವಿದ್ಯಾರ್ಥಿನಿ ಹೇಳ್ತಾಳೆ, ಧನ್ಯವಾದ ಟೀಚರ್, आपने हमें इतना कुछ समझाया. ಧನ್ಯವಾದ ಟೀಚರ್, आपने ನೀವು ನಮಗೆ ಇತನಾ ಕುಚ್ ಅಂದರೆ ಇಷ್ಟೆಲ್ಲ ನಮಗೆ ಸಮझाಯ ತಿಳಿಸಿದ್ರಿ. मीना आज के बच्चे कल के नागरिक हैं. विद्यार्थियों, आज से नहीं अब से ही आप इन कर्तव्यों का पालन करना शुरू करो. इससे आपका हित तो होगा ही, देश का कल्याण भी होगा. ಆಗ ಕೊನೆಯದಾಗಿ
ಟೀಚರ್ ಹೇಳ್ತಾರೆ, ಆಜ್ಕೆ ಬಚ್ಚೆ, ಆಜ್ಕೆ ಇಂದಿನ, ಬಚ್ಚೆ ಮಕ್ಕಳು, ಕಲ್ಕೆ ನಾಗರಿಕೆ ನಾಳೆಯ ಪ್ರಜೆಗಳು, ಅಂದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ವಿದ್ಯಾರ್ಥಿಯೋ ವಿದ್ಯಾರ್ಥಿಗಳೇ, ಆಜ್ ಸೆ ಇಂದಿನಿಂದ, ನಹಿ ನಹಿ ಇಲ್ಲ ಇಲ್ಲ, ಅಬ್ ಸೆ ಹಿ ಈಗಿನಿಂದಲೇ, ಆಪ್ ಇನ್ ಕರ್ತವ್ಯೋ ಕಾ ಪಾಲನ್ ಕರ್ನಾ ಶುರು ಕರೋ, ನೀವೆಲ್ಲರೂ ಈ ಕರ್ತವ್ಯಗಳನ್ನು ಪಾಲಿಸಲು ಶುರು ಮಾಡಿ, ಪ್ರಾರಂಭಿಸಿ. ಇಸ್ಸೆ ಇದರಿಂದ, ಆಪ್ಕಾ ಹಿತ್ ತೋ ಹೋಗಾ ಹಿ, ಇದರಿಂದ ನಿಮಗೆ ಹಿತ ಅಂದರೆ ಒಳ್ಳೆಯದು ಖಂಡಿತ ಆಗುತ್ತೆ, ಜೊತೆಗೆ ದೇಶ ಕಾ ಕಲ್ಯಾಣ ಭಿ ಹೋಗಾ, ದೇಶದ ಕಲ್ಯಾಣ ಅಂದರೆ ದೇಶವೂ ಸಹ ಪ್ರಗತಿಯನ್ನು ಪಡೆಯುತ್ತದೆ. ಧನ್ಯವಾದ.